ಟಿವಿ ನ್ಯೂಸ್. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ವೃದ್ಧ ಮಹಿಳೆಗೆ ನಿವೇಶನವನ್ನು ಕೊಡುವುದಾಗಿ ನಂಬಿಸಿ 17.5 ಲಕ್ಷ ಹಣವನ್ನು ವಂಚಿಸಿ ಮೋಸ ಮಾಡಿದ ಈ ಮಹಿಳೆಯ ಕುಟುಂಬದ ಸಂಬಂಧಿಕ. ಈ ಮಹಿಳೆ 6 ವರ್ಷದಿಂದ ಹಣವನ್ನು ಕಳೆದುಕೊಂಡಿದ್ದರು. ನಿವೇಶನ ಖರೀದಿನ ಅವರು 6 ವರ್ಷದಿಂದ ಮಾಡಿರ್ತಾರೆ, ಆದರೆ ರಿಜಿಸ್ಟರ್ ಮಾಡಿಕೊಟ್ಟಿರೋದಿಲ್ಲ. ನಿವೇಶನ ಖರೀದಿ ಮಾಡಿರ್ತಾರೆ, ಅವರಿಂದ ಯಾವುದೇ ಥರದ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರಲಿಲ್ಲ. ದುಡ್ಡೆಲ್ಲ ಕೊಟ್ಟು ಹಣವನ್ನು ಕೊಟ್ಟು ಮೋಸ ಹೋಗಿರ್ತಾರೆ. ಕೇಳಿದಾಗೆಲ್ಲ 6 ವರ್ಷದಿಂದ ದಿನ ಒಂದೊಂದು ಸಬೂಬು ಹೇಳ್ತಾ ಇರ್ತಾರೆ ಅವರ ಮೈದ. ಕಡೆಗೆ ಒಂದು ದಿವಸ ನನಗೆ ಇಮೇಲ್ ಮುಖಾಂತರ ರವಾನೆ ಮಾಡ್ತಾರೆ ಅರ್ಜಿನ. ಕಳೆದ ವಾರ ಬಂದು ನಾನು ವರಿಷ್ಠಾಧಿಕಾರಿಯವರನ್ನ ಭೇಟಿ ಮಾಡಿ ಅವರಲ್ಲಿ ಹೆಲ್ಪನ್ನು ತಗೊಂಡು ಆ ವ್ಯಕ್ತಿನ ಕರೆಸಿ ಆಪ್ತ ಸಮಾಲೋಚನೆ ಮಾಡಿದಾಗ ಅವರು ನಿನ್ನೆ ಸೋಮವಾರ 15ನೇ ತಾರೀಕು ಬಂದು ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಕಾರಣಾಂತರ ಮಾಡಲಿಲ್ಲ. ಈ ದಿನ ಇವರಿಗೆ ನಾನು ರಿಜಿಸ್ಟ್ರೇಷನನ್ನು ಮಾಡಿಕೊಟ್ಟಿದ್ದೀನಿ. ಇವತ್ತು ಬೆಳಿಗ್ಗೆ ಮಂಗಳವಾರ 11:15 ರಿಜಿಸ್ಟ್ರೇಷನ್ ಆಯಿತು. ಇವರಿಗೆ ಈ ಪತ್ರವನ್ನು ರಿಜಿಸ್ಟ್ರೇಷನ್ ಪತ್ರದ ಹೆಸರಿಗೆ ನಾನು ಮಾಡಿಸಿದ್ದೀನಿ. ಅವರು ಕಳೆದ 6 ವರ್ಷದಿಂದ ಇದೇ ಗೊಂದಲದಲ್ಲಿದ್ದರು. ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಆಗ್ತಾ ಇಲ್ಲ, ನಾನು ನೋವಲ್ಲಿದ್ದೀನಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮೈದ ಅಮೌಂಟನ್ನು ತೊಗೊಂಡು 17.5 ಲಕ್ಷನ ಬರೀ ದಿನ ಒಂದೊಂದು ಸಾಗು ಬೇಡ್ತಿದ್ದೆ ಅಂತ ಹೇಳಿದರು. ನಾನು ಇದನ್ನ ಅವರಿಗೆ ನ್ಯಾಯವನ್ನು ಕೊಡಿಸಿದ್ದೀನಿ. ನಮಸ್ಕಾರ. ರಿಜಿಸ್ಟ್ರೇಷನ್ ಪತ್ರ ನಾನು ಹಣವನ್ನು ಕೊಟ್ಟು ನಮ್ಮ ಮೈದನ ಹತ್ರ 6 ವರ್ಷದಿಂದ ತಿರುಗಿ ಸಾಕಾಗಿತ್ತು. ಅವರು ದಿನ ಕಳೀತಾ ಇದ್ರು. ಈ ವಾರ ಮಾಡ್ತೀನಿ, ಬರೋ ವಾರ ಮಾಡ್ತೀನಿ, ಸೋಮವಾರ ಮಾಡ್ತೀನಿ, ಬುಧವಾರ ಮಾಡ್ತೀನಿ, ಈ ತಿಂಗಳು ಮಾಡ್ತೀನಿ, ಬರೋ ತಿಂಗಳು ಮಾಡ್ತೀನಿ ಅಂತೇಳಿ ಹೇಳಿ 6 ವರ್ಷದಿಂದ ಕಳೆದೆ. ನಾನು ತುಂಬ ಊಟ ಆಗಿದ್ಬಿಟ್ಟು ತುಂಬ ಕಾಯಿಲೆ ಆಗಿ ಆಪ್ರೇಷನಲ್ಲಾಗಿ ಸತ್ತು ಬದುಕಿದ್ದೀನಿ. ಈಗಲೂ ಕೆಲವರು ಈಗಲೂ ಅದೇ ಹೇಳ್ತಾಯಿದ್ರು, ನನಗೆ ಸಾಕಾಗಿ. ಆಮೇಲೆ ಮೇಡಮ್ ಮನವಿ ಮಾಡಿಕೊಂಡೆ. ಅವ್ರು ಹೋದ ವಾರ ಬಂದು ಅವ್ರನ್ನೆಲ್ಲ ಕರೆಸಿ ಮಾತಾಡಿದ್ರು. 15ನೇ ತಾರೀಕು ನಾನು ಮಾಡ್ಕೊಡ್ತೀನಿ ಮೇಡಮ್ ಅಂದರು. ನೆನ್ನೆ ಎಲ್ಲ ಬಂದು ಕಾದುಕೊಂಡಿದ್ವಿ. ಆದರೆ ಒಬ್ಬ ವ್ಯಕ್ತಿ ಕಾರಣದಿಂದ ಸಿಗಲಿಲ್ಲ, ಸೈನ್ ಕೊಡೋರು. ಅದಕ್ಕೆ ಹೋಗಿ ಮತ್ತೆ ಇವತ್ತು ಬಂದ್ವಿ 11:30 ಇವತ್ತು ರಿಜಿಸ್ಟ್ರೇಷನ್ ಆಯಿತು. ನನ್ನ ಪೇಪರ್ ಬಂದಿದ್ದು. ಥ್ಯಾಂಕ್ ಯು. ನಾನು ನೀವು ಹೇಳಿದಾಗೆ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದೀನಿ. ಸರಿಯಾ? ಓಕೆ. ನಮಸ್ಕಾರ. ಇವ್ರು ನಮ್ಮಮ್ಮ ಸೈಟ್ ತೊಗೊಂಡು ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿ 6 ವರ್ಷದಿಂದ ಹಿಂಸೆ ಕೊಟ್ಟವ್ರೆ ನಮ್ಮ ಚಿಕ್ಕಪ್ಪ ಅವರು. ಈಗ ಮಂಡೆಯಿಂದ ಈ ಮೇಡಮ್ ಅವರೆಲ್ಲ ಬಂದು ಎಲ್ಲ ಒಂದೇ ವಾರದಲ್ಲಿ ಎಲ್ಲ ಮಾಡಿಕೊಟ್ರು. ಕೋರ್ಟು ಕೇಸು ಅಂತ ಅಳ್ದಾಡಿದ್ರೆ ತುಂಬ 2 ವರ್ಷ 3 ವರ್ಷ ಆಗ್ತಿತ್ತೇನೋ. ಈಗಲೇ ನಮ್ಮ ಅಮ್ಮನಿಗೆ ಹುಷಾರಿಲ್ದಿರ ಅವ್ರಿಗೆ ಆಪ್ರೇಷನ್ ಎಲ್ಲ ಮಾಡಿ ಈಗ ಚೇತರಿಸ್ಕೊಂಡವ್ರೆ. ನಾನು ಹಣವನ್ನು ಕೊಟ್ಟು ನಮ್ಮ ಮೈದನ ಹತ್ರ 6 ವರ್ಷದಿಂದ ತಿರುಗಿ ಸಾಕಾಗಿತ್ತು. ಅವರು ದಿನ ಕಳೀತಾ ಇದ್ರು. ಈ ವಾರ ಮಾಡ್ತೀನಿ, ಬರೋ ವಾರ ಮಾಡ್ತೀನಿ, ಸೋಮವಾರ ಮಾಡ್ತೀನಿ, ಬುಧವಾರ ಮಾಡ್ತೀನಿ, ಈ ತಿಂಗಳು ಮಾಡ್ತೀನಿ, ಬರೋ ತಿಂಗಳಲ್ಲಿ ಮಾಡ್ತೀನಿ ಅಂತೇಳಿ ಹೇಳಿ 6 ವರ್ಷದಿಂದ ಕಳೆದೆ. ನಾನು ತುಂಬ ಊಟ ಆಗಿದ್ಬಿಟ್ಟು ತುಂಬ ಕಾಯಿಲೆ ಆಗಿ ಆಪ್ರೇಷನಲ್ಲಾಗಿ ಸತ್ತು ಬದುಕಿದ್ದೀನಿ. ಈಗಲೂ ಕೆಲವರು ಈಗಲೂ ಅದೇ ಹೇಳ್ತಾಯಿದ್ರು, ನನಗೆ ಸಾಕಾಗಿ. ಆಮೇಲೆ ಮೇಡಮ್ ಮನವಿ ಮಾಡಿಕೊಂಡೆ. ಅವ್ರು ಹೋದ ವಾರ ಬಂದು ಅವ್ರನ್ನೆಲ್ಲ ಕರೆಸಿ ಮಾತಾಡಿದ್ರು. 15ನೇ ತಾರೀಕು ನಾನು ಮಾಡ್ಕೊಡ್ತೀನಿ ಮೇಡಮ್ ಅಂದರು. ನೆನ್ನೆ ಎಲ್ಲ ಬಂದು ಕಾದುಕೊಂಡಿದ್ವಿ. ಆದರೆ ಒಬ್ಬ ವ್ಯಕ್ತಿ ಕಾರಣದಿಂದ ಸಿಗಲಿಲ್ಲ, ಸೈನ್ ಕೊಡೋರು. ಅದಕ್ಕೆ ಹೋಗಿ ಮತ್ತೆ ಇವತ್ತು ಬಂದ್ವಿ 11:30 ಇವತ್ತು ರಿಜಿಸ್ಟ್ರೇಷನ್ ಆಯಿತು. ನನ್ನ ಪೇಪರ್ ಬಂದಿದ್ದು. ಥ್ಯಾಂಕ್ ಯು. ನಾನು ನೀವು ಹೇಳಿದಾಗೆ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದೀನಿ. ಸರಿಯಾ? ಓಕೆ. ನಮಸ್ಕಾರ. ಇವ್ರು ನಮ್ಮಮ್ಮ ಸೈಟ್ ತೊಗೊಂಡು ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿ 6 ವರ್ಷದಿಂದ ಹಿಂಸೆ ಕೊಟ್ಟವ್ರೆ ನಮ್ಮ ಚಿಕ್ಕಪ್ಪ ಅವರು. ಈಗ ಮಂಡೆಯಿಂದ ಈ ಮೇಡಮ್ ಅವರೆಲ್ಲ ಬಂದು ಎಲ್ಲ ಒಂದೇ ವಾರದಲ್ಲಿ ಎಲ್ಲ ಮಾಡಿಕೊಟ್ರು. ಕೋರ್ಟು ಕೇಸು ಅಂತ ಅಳ್ದಾಡಿದ್ರೆ ತುಂಬ 2 ವರ್ಷ 3 ವರ್ಷ ಆಗ್ತಿತ್ತೇನೋ. ಈಗಲೇ ನಮ್ಮಮ್ಮ ನಿವೇಶನ ಖರೀದಿ ಮಾಡಿರ್ತಾರೆ, ಅವರಿಂದ ಯಾವುದೇ ಥರದ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರಲಿಲ್ಲ. ದುಡ್ಡೆಲ್ಲ ಕೊಟ್ಟು ಹಣವನ್ನು ಕೊಟ್ಟು ಮೋಸ ಹೋಗಿರ್ತಾರೆ. ಕೇಳಿದಾಗೆಲ್ಲ 6 ವರ್ಷದಿಂದ ದಿನ ಒಂದೊಂದು ಸಬೂಬು ಹೇಳ್ತಾ ಇರ್ತಾರೆ ಅವರ ಮೈದ. ಕಡೆಗೆ ಒಂದು ದಿವಸ ನನಗೆ ಇಮೇಲ್ ಮುಖಾಂತರ ರವಾನೆ ಮಾಡ್ತಾರೆ ಅರ್ಜಿನ. ಕಳೆದ ವಾರ ಬಂದು ನಾನು ವರಿಷ್ಠಾಧಿಕಾರಿಯವರನ್ನ ಭೇಟಿ ಮಾಡಿ ಅವರಲ್ಲಿ ಹೆಲ್ಪನ್ನು ತಗೊಂಡು ಆ ವ್ಯಕ್ತಿನ ಕರೆಸಿ ಆಪ್ತ ಸಮಾಲೋಚನೆ ಮಾಡಿದಾಗ ಅವರು ನಿನ್ನೆ ಸೋಮವಾರ 15ನೇ ತಾರೀಕು ಬಂದು ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಕಾರಣಾಂತರ ಮಾಡಲಿಲ್ಲ. ಈ ದಿನ ಇವರಿಗೆ ನಾನು ರಿಜಿಸ್ಟ್ರೇಷನನ್ನು ಮಾಡಿಕೊಟ್ಟಿದ್ದೀನಿ. ಇವತ್ತು ಬೆಳಿಗ್ಗೆ ಮಂಗಳವಾರ 11:15 ರಿಜಿಸ್ಟ್ರೇಷನ್ ಆಯಿತು. ಇವರಿಗೆ ಈ ಪತ್ರವನ್ನು ರಿಜಿಸ್ಟ್ರೇಷನ್ ಪತ್ರದ ಹೆಸರಿಗೆ ನಾನು ಮಾಡಿಸಿದ್ದೀನಿ. ಅವರು ಕಳೆದ 6 ವರ್ಷದಿಂದ ಇದೇ ಗೊಂದಲದಲ್ಲಿದ್ದರು. ನಮಸ್ಕಾರ. ಇದೇ ಕೇಸ್ ನಾವು ಕೋರ್ಟ್ಗೆ ಅಂತ ಹೋಗಿದೆ ಮೇಡಮ್. ಸುಮಾರು ಕಡೆ ಅಂದರೆ 2 ವರ್ಷ ತನಕ ನಮ್ಗೆ ಆಗಿರೋದಾದರೆ ನಮ್ಮ ಕೈಯಲ್ಲಿ ಕೋರ್ಟಿಗೆ ಕಟ್ಟಾಗ ಹಣ ಆಗಲಿ ಯಾವುದೇ ರೀತಿಯ ನಮ್ಮ ಹತ್ರ ಇದು ಹಣಕಾಸಿನ ವ್ಯವಸ್ಥೆ ಇಲ್ಲ. ಯಾಕಂದರೆ ನನ್ನ ಪ್ಯಾರಾಲಿಸಿಸು ಫಾಸ್ಟ್ ಆಗಿದೆ ನನಗೆ. ಆದ ಕಾರಣ ಮೇಡಮ್ ಅವರು ಮಹಿಳಾ ಸಂಸ್ಥೆಯಿಂದ ಬಂದು ನಮಗೆ ಈಗ ತ್ವರಿತವಾಗಿ ಮಾಡಿಕೊಟ್ಟಿರೋದಕ್ಕೆ ಭಾಳ ಧನ್ಯವಾದಗಳು ಮೇಡಮ್. ನನಗೆ ಇಷ್ಟು ದಿನ ಇದು ನನಗಾಗುತ್ತೆ ಅನ್ನೋ ಭರವಸೆನೇ ಇಲ್ಲದೇ ಇತ್ತು ಮೇಡಮ್. ಆದ್ರೂ ಅವ್ರಿಗೆ ಹೇಳಿದ್ದೆಲ್ಲ ಸಾಕಾಗಿತ್ತು. ಅವ್ರು ಮಾಡಿಕೊಡ್ತಾರೆ ಅನ್ನೋ ಭರವಸೆ ಇಲ್ಲದೇ ಇತ್ತು. ನಾನು ಕೋರ್ಟ್ಗೆ ಹೋಗಬೇಕು ಅಂದರೆ ಎಷ್ಟು ವರ್ಷ ಆಗ್ತೈತೆ ಏನೋ. ಲಾಯರ್ ಫೀಸ್ ಕೊಡೋ ಶಕ್ತಿ ಇಲ್ಲ ನನಗೆ, ಯಾವ ಸಂಪಾದನೆಯೂ ಇಲ್ಲ. ನನ್ನ ಮಗನೂ ಪಾಶ್ವಾಯಿಂದ ಸ್ಟ್ರೋಕ್ ಆಗಿ ಒಂದು ಗ್ಲಾಸ್ ನೀರು ತಗೊಳ್ಳೋಕ್ಕೆ ಶಕ್ತಿ ಇಲ್ಲ ಅವನಿಗೆ. ನನಗೂ ಏಜ್ ಆಗಿದೆ, 73 ವರ್ಷ. ನನಗೂ ಯಾರು ಕೆಲಸ ಕೊಡೋರಿಲ್ಲ. ಯಾವುದೇ ಊಟಕ್ಕೆ ಸೌಲಭ್ಯನೂ ಇಲ್ಲ ನಮಗೆ. ಈ ಸ್ಥಿತಿ ನಾನು ಯಾವ ಕೋರ್ಟ್ಗೆ ಹೋಗಲಿ, ಯಾರಿಗೆ ಫೀಸ್ ಕಟ್ಟಲಿ? ಆದ ಕಾರಣ ಇವರು ಮೇಡಮ್ ಅವ್ರ ಪಾದ ಹಿಡಿದೆ. ಅವರು ನನಗೆ ಒಳ್ಳೆಯದೇ ಮಾಡಿಕೊಟ್ಟಿದ್ದಾರೆ. ಮಹಿಳಾ ಸಂಸ್ಥೆಯಲ್ಲಿರೋರು ಅಷ್ಟು ಜನಕ್ಕೂ ನನ್ನ ಧನ್ಯವಾದಗಳು.
ಓಕೆ ನೋಡಿ, ನಾನು ನೀವು ಹೇಳಿದಾಗೆ ನಾನು ಬಂದು ನಿಮಗೆ ನ್ಯಾಯವನ್ನು ಕೊಡಿಸಿದೆ. ಈಗ ಈ ಒಂದು ವಾರದ ಹಿಂದೆ ನಿಮ್ಮ ಮೈದಾ ಏನು ಮಾಡಿದ್ದಾರೆ, ಮೋಸ ಮಾಡಿದಾರಲ್ಲ, ಆ ವ್ಯಕ್ತಿ ಎಲ್ಲರ ಕೈಲೂ ಕರೆ ಮಾಡಿಸಿದ್ದು, ಇಲ್ಲಿ ಲೀಡ್ರುಗಳ ಕೈಲೆಲ್ಲ ಕರೆ ಮಾಡಿಸಿದ್ದಾರೆ. ಆ ವಾಯ್ಸ್ ಮೆಸೇಜನ್ನು ತಮಗೂ ಕಳಿಸಿದ್ದೀನಿ, ಕೇಳಿಸ್ಕೊಂಡಿದ್ದೀರಿ. ಎಲ್ಲರ ಕೈಲೂ ನನಗೆ ವಾಯ್ಸನ್ನು ಜೋರು ಮಾಡಿ ದುರಿನ ವ್ಯಕ್ತಿಗಳು, ಇಲ್ಲಿಯ ದುರಿನ ಏನಿದೆ ರಾಜಕಾರಣಿಗಳ ವ್ಯಕ್ತಿಗಳ ಕೈಲೆಲ್ಲ ಕರೆ ಮಾಡಿಸಿದ್ದಾರೆ, ನನಗೆ ಧಮಕಿ ಹಾಕ್ಸಿದ್ದಾರೆ. ನೀವು ಇದಕ್ಕೆ ಬರಬಾರ್ದು, ಮತ್ತೆ ನೀವು ಮಂಡ್ಯ ಜಿಲ್ಲೆಗೆ ಹೋಗೋದೇ ಇಲ್ಲ, ಅದು ಹೇಗೆ ಹೋಗ್ತೀರಾ, ನಾವು ನೋಡ್ತೀವಿ, ಇದನ್ನು ಕೇಸನ್ನು ಕೈ ಬಿಡಿ ಅಂತ ಹೇಳ್ತಾನೆ ಬಂದರು. ಇದು ನನಗೆ ಚಾಲೆಂಜಿಂಗ್ ಆಗಿತ್ತು. ಇದು ನೀವು ಹೇಳಿದಾಗೆ ನಾನು ಮಾಡಿಕೊಟ್ಟಿದ್ದೀನಿ, ನಾನು ಬರ್ತೀನಿ. ಬನ್ನಿ. ನಮಸ್ಕಾರ ಮೇಡಮ್. ತುಂಬ ದೊಡ್ಡ ಧನ್ಯವಾದಗಳು ಎಲ್ರಿಗೂ. ನನಗೆ ಈ ಕೇಸಿನ ಬಗ್ಗೆ ನಾನು ಕೋರ್ಟ್ಗೆ ಹೋಗಿದ್ರು ಎಷ್ಟು ವರ್ಷ ಆಗ್ತಾಯಿತ್ತು ಏನು ಗೊತ್ತಿಲ್ಲ. ನಾನು ಅರಿಯೋ ಶಕ್ತಿನೂ ಇಲ್ಲ, ಅವ್ರು ಫೀಸ್ ಕೊಡೋ ಶಕ್ತಿನೂ ಇಲ್ಲ ನನಗೆ. ಆದ ಕಾರಣ ನಾನು ಕಂಪ್ಲೇಂಟ್ ಮಾಡಲಿಲ್ಲ, ಯಾರಿಗೂ ಯಾವ ಕೋರ್ಟಿಗೂ ನಾನು ಹೋಗಲಿಲ್ಲ. ಮೇಡಮ್ ನಮಗೆ ಅವ್ರು ಮಾಡಿಕೊಟ್ರು. ಮಹಿಳಾ ಸಂಸ್ಥೆಗೆ ದೊಡ್ಡ ನಮಸ್ಕಾರಗಳು, ಎಲ್ರಿಗೂ ಧನ್ಯವಾದಗಳು. ಒಂದು ವಾರದಲ್ಲಿ ನಿಮಗೆ ಮಾಡಿಕೊಟ್ಟಿದ್ದಾರೆ. ಇದು ನನಗೆ ಚಾಲೆಂಜ್ ಆಗಿತ್ತು. ನನಗೆ ಧಮಕಿ ಹಾಕಿದ್ರು, ಆಗುತ್ತೋ ಇಲ್ವೋ ಅನ್ನೋ ಭಯದಲ್ಲೇ ಇದ್ದೆ. ನನಗೆ ಇವತ್ತು ಧೈರ್ಯ ಬಂತು ಅವರಿಂದ. ನನಗೆ ನನ್ನ ಆಸ್ತಿ ನನಗೆ ಸಿಕ್ತು. ಒಂದು ವಾರದಿಂದ ಏನು ನೀವು ಕೇಸನ್ನು ನಾನು ಏನು ದಾಖಲಿಸ್ಕೊಂಡೆ, ಆವಾಗಿಂದ ನಿಮ್ಮ ಮೈದಾ ಎಲ್ಲರ ಕೈಲೂ ಕರೆ ಮಾಡ್ಸಕ್ಕೆ ಶುರು ಮಾಡಿದರು. ಇಲ್ಲಿ ಲೀಡರ್ಗಳೆಲ್ಲ ಕರೆ ಮಾಡಿ ನನಗೆ ಧಮಕಿ ಹಾಕಿದ್ದಾರೆ. ಯಾರು ನೀವು, ಯಾಕೆ ಬರ್ತೀರಾ, ಹಿಂದೆ ಸರಿರಿ ಅಂತ. ಹಣಕಾಸಿನ ಆಮಿಷವನ್ನು ಒಡ್ಡಿದ್ರು. ನಾನು ಕೇರೆ ಮಾಡಲಿಲ್ಲ. ನಿಮ್ಮ ಮೈದಾ ಸಹ ನನಗೆ ಹಣಕಾಸಿನ ಆಮಿಷವನ್ನು ಒಡ್ಡಿದ್ದಾರೆ. ಈ ಕೇಸಿಗೆ ಬರಬೇಡಿ, ಹಿಂದೆ ತಗೊಳ್ಳಿ, ನನ್ನ ಕಿವಿಗೂ ಬಿತ್ತು ಮೇಡಮ್. ಹಣಕಾಸಿನ ವಿಚಾರವನ್ನು ತಗೊಳ್ಳಿ, ನೀವು ಇಷ್ಟು ಲಕ್ಷ ಕೊಡ್ತೀನಿ, ಹಿಂದೆ ಸರಿರಿ ಅಂತ ಪ್ರಾಮಾಣಿಕವಾಗಿ ನಾನು ಬಂದು ಜೀವನದ ಹಂಗನ್ನು ತೋರಿದು ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ. ಏನಂತೀರಿ? ತುಂಬ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್ ಹೇಳಬೇಕು ನಿಮ್ಗೆ. ಯಾವಾಗಲೂ ನಾನು ಮರೆಯಲ್ಲ. ಈ ನಿಮ್ಮ ಏನಿದೆ ಇಲ್ಲಿ ಲೀಡರ್ಗಳೆಲ್ಲ ಕರೆ ಮಾಡಿದ್ದಾರೆ. ನನ್ನ ಹತ್ರ ವಾಯ್ಸ್ ಮೆಸೇಜ್ ಕರ್ಕೊಂಡು ಎಲ್ಲರ ಹತ್ರನೂ ನೋಡಿ ಅಮ್ಮ, ಒಂದು ನಿಮ್ಮ ಏನಿದೆ ಲೀಡರ್ಗಳು, ಇಲ್ಲಿಯ ಲೀಡರ್ಗಳನ್ನ ಸುಮಾರು ಜನ ಕರೆ ಮಾಡಿದ್ದಾರೆ. ಬರಬೇಡಿ, ಹಿಂದೆ ಸರಿರಿ, ನಿಮ್ಮ ಏನಿದೆ ಎಂಟರ ಆಸ್ತಿ ಹೊಡೆಯೋದಕ್ಕೆ ಹುನ್ನಾರ ನಡೀತಿತ್ತು. ಇಲ್ಲಿ ನಮ್ಮ ಆತ್ಮಪೂರ್ವಕವಾಗಿ ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ. ಬರ್ತೀನಮ್ಮ, ಆಯ್ತು. ಏನೇ ಇದ್ರೂ ನನಗೆ ಕಾಲ್ ಮಾಡಿ, ಖಂಡಿತ ನಿಮ್ಮ ಜೊತೆಗೆ ನಾವಿದ್ದೇವೆ. ಅಷ್ಟೇ ಸಾಕು. ಓಕೆ.